ಸರ್ ಪರ್ಸ್ನಲ್ ಆಗಿ ನೀವು 45 ಸಿನಿಮಾ ಅನುಭವ ಅಂದರೆ ಓಕೆ ಎಷ್ಟೊಂದು ಕಲ್ತ್ವಿ, ಅದೆಲ್ಲ ರೆಗ್ಯುಲರ್ ಎವ್ರಿಡೇ ಕಲಿತೀವಿ ಟೆಕ್ನಿಕಲ್ ಆಗಿ ಸಿನಿಮಾದು ಆ ವಿಷಯಗಳು, ಸಿನಿಮಾ ಹೆಂಗೆ ಮಾಡೋದು ಅದೆಲ್ಲ ಒಂದು ಕಡೆ. ಆದರೆ ನನಗೆ 45 ಒಂದು ಜೀವನಕ್ಕೆ ಅನುಭವ. ಯಾಕಂದರೆ ಈ ಥರ ಘಟಾನುಘಟಿಗಳು ಇವ್ರ ಜೊತೆ ಕೆಲಸ ಮಾಡಿದಾಗ ಇವ್ರು ಯಾವ ಥರ ಇರ್ತಾರೆ, ವ್ಯಕ್ತಿತ್ವ ಏನು, ಯಾಕೆ ಇವ್ರು ಘಟಾನುಘಟಿ ಆದರು. ಖಂಡಿತ ಸರ್, ಉಪ್ಪಿ ಸರ್ ಮಾಡಿರೋ ಎಲ್ಲ ಕೆಲಸಗಳು ಅದು ಇವತ್ತರೆಗೂ ಅದು ಬೆಂಚ್ ಮಾರ್ಕು. ಅದಕ್ಕೂ ಮೀರಿ ಅವ್ರ ವ್ಯಕ್ತಿತ್ವ, ಅದಕ್ಕೂ ಮೀರಿ ಬೆಂಚ್ ಮಾರ್ಕ್ ಸರ್, ಅದಕ್ಕೂ ಮೀರಿ. ಯಾಕಂದರೆ ಅವ್ರ ಜೊತೆ ಕೂತಾಗ ಮಾತಾಡೋದು ಏನೇನಿದೆ ಅದೆಲ್ಲವೂ ನಮಗೆ ಆ ಫೀಲೇ ತರಿಸಲ್ಲ ಅವರು. ಸರ್ ಅವ್ರ ಮುಂದೆ ನಾವು ಕೂತ್ಕೊಂಡು ಆ್ಯಕ್ಷನ್ ಅಂತ ಹೇಳಬೇಕು ಅಂತ ಮಾಡಬೇಕಂದ್ರೆ ಎಷ್ಟು ಭಯ ಇರುತ್ತೆ, ಅದನ್ನು ತರಿಸೋದೇ ಇಲ್ಲ ಅವರು. ತುಂಬ ಕೂಲ್ ಮಾಡಿಬಿಡ್ತಾರೆ. ಆಮೇಲೆ ನನಗೆ 2-3 ಸೀನ್ ನಾನು ನೋಡಿದಾಗ ನನಗೆ ತುಂಬ ಭಾವುಕನಾಗಿದ್ದು, ಅಂದರೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಅಂದರೆ ಐ ಡೋಂಟ್ ನೋ ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕಂತ. ಒಂದಷ್ಟು ಸೀನ್ ಡೈಲಾಗೆಲ್ಲ ಹೇಳಿದಾಗ ಒಂದು ಉಪ್ಪಿ ಸರ್ ಅನ್ನೋಂಥ ಒಂದು ಲೆಜೆಂಡು ಆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಸರ್ ಒಬ್ಬರೇ. ಮಳೆ ಸೀನ್ ಅದು, ಆ ಮಳೆಯಲ್ಲಿ ಒಂದು ನಿಮಿಷ ಅಂದ್ಬಿಟ್ಟು ಹೀಸ್ ಪ್ರಾಕ್ಟೀಸಿಂಗ್ ಒಂದು 5-6 ಸತಿ ಪ್ರಾಕ್ಟೀಸ್ ಮಾಡೋದು ನೋಡಿ ಐ ಬಿಕೇಮ್ ನಿಜವಲ್ ನನಗೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ ಸರ್. ಆ ಡೆಡಿಕೇಶನ್ನು ಅಂದರೆ ಅದನ್ನು ಕರೆಕ್ಟಾಗಿ ಬರಬೇಕು ಅಂತ ನಾನು ಒಂದು ಸತಿ ಹೇಳ್ಬಿಟ್ಟು ಹೋದೆ ಅಷ್ಟೇ. ಬಟ್ ಅದನ್ನು ಪರ್ಫೆಕ್ಷನ್ ಮಾಡಬೇಕು ಅಂತ ಇಷ್ಟು ದೊಡ್ಡ ವ್ಯಕ್ತಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಅಲ್ಲೇ ಒಂದು 5-6 ಸತಿ ಪ್ರಾಕ್ಟೀಸ್ ಮಾಡಿ ಒಂದು ಶಾರ್ಟಲ್ಲಿ ಕೊಟ್ಟಿದ್ದಾರೆ. ಆ ಶಾರ್ಟಲ್ಲಿ ಇದು ಇಂಥದ್ದೆಲ್ಲ ಭಾಳ ಕಲ್ತಿದ್ದೀನಿ. ಸುಮ್ಮನೆ ದೊಡ್ಡವರಾಗಿ ಸಾಧ್ಯ ಇಲ್ಲ ಇಲ್ಲ ಸರ್. ಆ್ಯಕ್ಟಿಂಗು ಕಲೆಯಲ್ಲಿ ದೊಡ್ಡವರಾಗೋದು ಸರ್, ವ್ಯಕ್ತಿಯಾಗಿ ದೊಡ್ಡವರಾಗೋದಿದೆಯಲ್ಲ, ಹೌದು, ಅದು ಭಾಳ ದೊಡ್ಡತನ. ಆ ದೊಡ್ಡತನ ನಾನು ನೋಡಿದ್ದೀನಿ.